ನಿಧಿ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಯಾಕೆ ಇಷ್ಟು ಲೇಟ್ ಆಯ್ತು? ಸರಿ, ಫ್ರೆಶ್ ಅಪ್ ಆಗ್ಬಿಡ್ಬಾ, ಸುಸ್ತಾಗಿರುತ್ತೆ ನಿನ್ಗೆ, ಊಟ ಬಡಿಸ್ತೀನಿ. ಅಮ್ಮ, ನೀವಿನ್ನ ಮಲ್ಗಿಲ್ವಾ? ಯಾಕೆ ಕಾಯ್ತಾ ಇದ್ದೀರಾ? ನೀವಿಬ್ರು ಬರ್ದೆ, ಊಟ ಮಾಡ್ದೆ, ನಂಗೆ ನಿದ್ದೆನಾದ್ರೂ ಬರುತ್ತಾ? ಕರ್ಣ ಬರ್ಲಿಲ್ವಾ? ಅವ್ರಿಗಿವತ್ತು ನೈಟ್ ಡ್ಯೂಟಿ ಇದೆ. ಡ್ಯೂಟಿ ಡಾಕ್ಟರ್ಸ್ ಇರ್ತಾರಲ್ವಾ? ಹಾಗಲ್ಲ, ಏನೋ ಮೇಜರ್ ಕೇಸ್ ಇತ್ತು, ಅದಕ್ಕೆ ಅವರೇ ಇದ್ದಾರೆ. ಹೌದಾ? ಆದ್ರೂ 24 ಗಂಟೆ ಕೆಲಸ ಮಾಡ್ತಿದ್ರೆ ಆರೋಗ್ಯ ಏನಾಗ್ಬೇಡ. ಬೇರೆ ಡಾಕ್ಟರ್ಸೇ ಇರ್ಲಿಲ್ವಾ? ಹಾಗಲ್ಲ, ಕೆಲವೊಂದು ಡ್ಯೂಟಿ ಡಾಕ್ಟರ್ಸ್ ರಜಾ ಹಾಕಿದ್ರು. ತುಂಬಾ ಜನ ಸ್ಟಾಫ್ ಕೂಡ ಇರ್ಲಿಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಬೇಕಲ್ವಾ? ಇವಾಗ ನೋಡು ಕರ್ಣಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಅವ್ರು ಹೇಗ್ ಪ್ಲಾನ್ ಮಾಡ್ಕೊಂಡಿದಾರೋ ನನ್ಗೆ ಗೊತ್ತಿಲ್ಲ ಅಮ್ಮ. ನಾನು ಈಗಷ್ಟೇ ಜಾಯಿನ್ ಆಗಿರೋದಲ್ವಾ. ನಿಧಿ, ನನ್ಗೊಂದು ಅನುಮಾನ ಕಾಡ್ತಿದೆ, ಕೇಳಲಾ? ಕೇಳಿ ಅಮ್ಮ. ಇವತ್ತು ನಾನು ಅತ್ತೆ ಹಾಸ್ಪಿಟಲ್ಗೆ ಬಂದಾಗ ನೀನು ಕರ್ಣ ನಾರ್ಮಲ್ ಆಗಿದ್ರಿ ಅಂತ ನನ್ಗನ್ಸ್ಲಿಲ್ಲ. ಹೇಗಾದ್ರೂ ಮಾಡಿ ನಮ್ಮಿಬ್ರನ್ನ ಅಲ್ಲಿಂದ ಬೇಗ ಕಳಿಸ್ಬೇಕು ಅನ್ನೋ ಆತರ ಇತ್ತು. ಅದ್ರಲ್ಲೂ ಆ ಮ್ಯಾನೇಜರ್ ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಸರಿ ಅನ್ಸ್ಲಿಲ್ಲ. ಯಾಕೋ ತುಂಬಾ ವಿಚಿತ್ರ ಅನ್ಸ್ಬಿಡ್ತು. ನಿಜ ಹೇಳ, ಇದು ನಮ್ಮ ಆಸ್ಪತ್ರೆನಾ ಅಂತ ಅನುಮಾನ ಬರುವಷ್ಟು ಬದಲಾವಣೆ ಇತ್ತು. ಅಯ್ಯೋ ಅಮ್ಮ, ನೀವ್ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ನಾನು ಹೇಳಿದ್ನಲ್ಲ, ಅವರು ಶೂಟಿಂಗ್ ಜನ, ಅದರಲ್ಲೂ ಆ ಮ್ಯಾನೇಜರ್ ಇದಾನಲ್ಲ, ಅವ್ರು ಮಾತಾಡದೆ ಸ್ವಲ್ಪ ರಫು. ನಾಳೆ ಹಾಸ್ಪಿಟಲಲ್ಲಿ ನಿಜವಾಗ್ಲೂ ಶೂಟಿಂಗ್ ಇದೆಯಾ? ಹೌದಮ್ಮ, ಯಾಕೆ? ಸತ್ಯ ಹೇಳು ನಿಧಿ, ಆಸ್ಪತ್ರೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ನನ್ಗನ್ಸ್ತಿದೆ. ಏನದು? ಏನತ್ಗೆ ನೀವು? ನಾಳೆ ಹಾಸ್ಪಿಟಲಲ್ಲಿ ಶೂಟಿಂಗ್ ನಡೀತಾ ಇರೋದು ನಿಜಾನೇ. ಅದಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ. 1 ವಾರ ಶೂಟಿಂಗ್ ಮಾಡ್ಕೋತಾರಂತೆ. ನಿಮ್ಗೆ ಯಾಕೆ ಡೌಟ್ ಬರ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಕೆಲವು ಸತಿ ಹೀಗೆ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ, ಆದ್ರೆ ಮನ್ಸಿಗನ್ಸುತ್ತಲ್ಲ. ಬಂದ್ ಹೋಗಿದ್ದಕ್ಕೆ ಯಾಕೋ ಏನೋ ಅಲ್ಲಿ ಏನೂ ಸರಿ ಇರ್ಲಿಲ್ಲ ಅನ್ಸ್ಬಿಡ್ತು. ಡೋಂಟ್ ವರಿ ಅದಕ್ಕೆ, ಹಾಗೇನೂ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನೋಪ್ಪ, ಎಲ್ರೂ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ನೀವೆಲ್ಲ ಹಾಸ್ಪಿಟಲ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ. ಏನು ಸಮಸ್ಯೆ ಆಗದೆ ಇರ್ಲಿ ಅನ್ನೋದೇ ನಾನು ಬಯಸೋದು. ಸರಿ ನಿಧಿ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನು ಊಟ ಬಡಿಸ್ತೀನಿ. ಸರಿ ಅಮ್ಮ.